ಹಾಯ್, ಇದು ಮಂಡೇ ಲಾಗು. ನನ್ನ ಮಗನ ಬರ್ತ್ಡೇ ಇತ್ತು ಅಂತ ಹೇಳ್ಬಿಟ್ಟು ಅವನಿಗೆ ಸಿಹಿ ಮಾಡಿ ತಿನ್ನಿಸಿ ಸ್ಕೂಲ್ಗೆ ಕಳಿಸೋಣ ಅಂತೇಳ್ಬಿಟ್ಟು ಕೇಸರಿ ಭಾತ್ನ ರೆಡಿ ಮಾಡ್ಕೊಳ್ತಾ ಇದ್ದೆ. ಮೊದಲಿಗೆ ಗೋಡಂಬಿ ಮತ್ತು ದ್ರಾಕ್ಷಿನೆಲ್ಲ ತುಪ್ಪದಲ್ಲಿ ಹುರಿದು ಎತ್ತಿಟ್ಕೊಂಡಿದ್ದೀನಿ. ಅದಾದ ನಂತರ ರವೆನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ತುಪ್ಪದಲ್ಲೇ ಹುರಿದು. ನೆಕ್ಸ್ಟ್ ಸ್ವಲ್ಪ ನೀರನ್ನು ಸೇರಿಸಿ ಅದಕ್ಕೆ ಫುಡ್ ಕಲರನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದಾದ ನಂತರ ರವೆನ ಸೇರಿಸ್ಕೊಂಡು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಒಂದು 2-3 ನಿಮಿಷದ ತನಕನೂ ಕೈ ಆಡ್ತಾ ಬೇಯಿಸ್ಕೊಳ್ಬೇಕಾಗುತ್ತೆ. ಅದಾದ ನಂತರ ಫ್ರೈ ಮಾಡ್ಕೊಂಡಿರೋವಂಥ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡ್ರೆ ಕೇಸರಿ ಭಾತ್ ರೆಡಿಯಾಗಿಬಿಡುತ್ತೆ. ಹಾಗೆಯೇ ಪ್ರತಿ ವರ್ಷವೂ ಸಿಹಿ ಅಡುಗೆನೇ ಮಾಡ್ತಾಯಿದ್ದೆ. ಈ ಸಲ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ನಾನ್ ವೆಜ್ನ ಮಾಡ್ಕೊಂಡಿದ್ದೆ. ಹಾಗೆ ಕೇಕ್ ಕಟ್ ಮಾಡಿಸೋದು ಲೇಟ್ ಆಯಿತು ಅಂತೇಳಿ ಇಲ್ಲಿ ಅಕ್ಕಪಕ್ಕದವ್ರನ್ನೂ ಕೂಡ ಕರೆಯೋದಕ್ಕೆ ಆಗಿರಲಿಲ್ಲ. ಹಾಗೆ ರಿಲೇಷನ್ಸ್ನು ಕೂಡ ಯಾರನ್ನೂ ಕರೆದಿರಲಿಲ್ಲ. ಇಲ್ಲೇ ಹತ್ರ ಇದ್ದಿದ್ದರಿಂದ ಅಕ್ಕನ ಮಕ್ಕಳು ಮಾತ್ರ ಬಂದಿದ್ದರು. ಈ ಸಲ ಸಿಂಪಲ್ಲಾಗಿ ಬರ್ತ್ಡೇ ಸೆಲೆಬ್ರೇಷನ್ನ ಮಾಡ್ಕೊಂಡಿದ್ವಿ. ಥ್ಯಾಂಕ್ ಯು.